ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿನಲ್ಲಿ ಒಬ್ಬರ ನಿರ್ಮಾಪಕರ ಹೆಸರು ಓಡಾಡ್ತಿರುವಂತದ್ದು ಹೇಮಂತ್ ಗೌಡ ಅವ್ರದ್ದು. ಸಾರಥಿ ಸಿನಿಮಾ ಮಾಡಾದ್ಮೇಲೆ ಈಗ ಅವರ ಮಗ ಸಿನಿಮಾ ಇಂಡಸ್ಟ್ರಿಗೆ ನಿರ್ಮಾಪಕ ಆಗಿ ಬರ್ತಾ ಇದ್ದಾರೆ. ಸೊ ಎಲ್ರಿಗೂ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ, ಬಿಕಾಸ್ ಲ್ಯಾಂಡ್ ಲಾರ್ಡ್ ಬಿಡ್ತಾ ಇರೋಂಥ ಟೀಸರು ಪೋಸ್ಟರ್ ಬಗ್ಗೆ. ಸೊ ಅವರ ಎಕ್ಸ್ಪೀರಿಯನ್ಸ್ ಫಸ್ಟ್ ನಿರ್ಮಾಪಕನಾಗಿ ಹೇಗಿತ್ತು ಅಂತ ಕೇಳ್ತಾ ಹೋಗೋಣ. ಸರ್, ಲ್ಯಾಂಡ್ ಲಾರ್ಡ್ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಕಡೆನೂ ರೀಚ್ ಆಗ್ತಾ ಇದೆ. ಸಾಂಗ್ಸ್ ಅಂತೂ ಬ್ಲಾಕ್ ಬಸ್ಟರ್ ಅನ್ನೋ ತರನೇ ಹಿಟ್ ಆಗ್ತಾ ಇದೆ. ಸೊ ಫಸ್ಟ್ ನಿರ್ಮಾಪಕರಾಗಿದ್ದೀರಾ, ತಂದೆ ಬಳುವಳಿ ಹೌದು, ಬಟ್ ಈ ಸ್ಯಾಂಡಲ್ವುಡ್ಗೆ ಈಗ ಸದ್ಯದ ಪರಿಸ್ಥಿತಿಗೆ ನೀವು ನಿರ್ಮಾಪಕರಾಗಿ ಬರ್ತಾ ಇರುವಂತದ್ದು ಹೇಗಿದೆ ಸರ್? ಖುಷಿ ಆಗ್ತಾ ಇದೆ ಮೇಡಮ್, ಒಂದ್ ಕಡೆ ಭಯನೂ ಇದೆ, ಬಟ್ ಕಾನ್ಫಿಡೆಂಟ್ ಆಗಿದ್ದೀನಿ ಮೇಡಮ್. ಯಾಕಂದ್ರೆ ನಮ್ ಕಂಟೆಂಟ್ ಚೆನ್ನಾಗಿದೆ, ಒಳ್ಳೆ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ, ಒಳ್ಳೆ ನಿರ್ಮಾಪಕರು ಇದ್ದೀವಿ. ಸೊ ಎಲ್ಲ ಒಳ್ಳೇದಕ್ಕೂ ಕೈ ಹೂಡಿದಾಗ ಔಟ್ಪುಟ್ ಚೆನ್ನಾಗಿ ಬರುತ್ತೆ ಮೇಡಮ್. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್. ವರ್ಷಕ್ಕೊಂದು 250-270 ಸಿನಿಮಾಗಳು ರಿಲೀಸ್ ಆಗುತ್ತೆ. ಪ್ರೇಕ್ಷಕರು ನಿಮ್ಮ ಸಿನಿಮಾನೇ ನೋಡ್ಬೇಕು ಅಂತ ಬರ್ಬೇಕು ಅಂತಂದ್ರೆ ಅವ್ರಿಗೆ ಇಷ್ಟ ಆಗುವಂತದ್ದು ನೀವು ಕ್ವಾಲಿಟಿನೂ ಕೊಡ್ಬೇಕು, ಅಷ್ಟೇ ತುಂಬಾ ಚೆನ್ನಾಗಿರೋಂಥ ಸಿನಿಮಾಗಳನ್ನ ಕೊಡ್ಬೇಕು. ಸೊ ನಿಮ್ಗೆ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳುವಂತ ಕಾನ್ಫಿಡೆನ್ಸ್ ಇದೆಯಾ? ಮೇಡಮ್ 100% ಇದೆ. ಮೊದಲನೇದಾಗಿ ನಮ್ಮ ಸಿನಿಮಾದಲ್ಲಿ ಏನು ತಾರಾಬಣ ಇದೆ, ನೀವು ನೋಡಿದ್ರೆ ವಿಜಯ್ ಸರ್ ಇದ್ದಾರೆ, ರಚಿತಾ ಮೇಡಮ್ ಇದ್ದಾರೆ, ರಾಜ್ ಬಿ ಶೆಟ್ಟಿ ಅವರು ಫಸ್ಟ್ ಟೈಮ್ ನೆಗೆಟಿವ್ ರೋಲ್ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ, ವಿಜಯ್ ಸರ್ ಮಗಳು ಫಸ್ಟ್ ಟೈಮ್ ಲಾಂಚ್ ಆಗ್ತಾ ಇದ್ದಾರೆ, ಶಿಶಿರು ಅವನು ವಿಜಯ್ ಸರ್ ಮಗಳಿಗೆ ಪೇರಾಗಿ ಮಾಡ್ತಾ ಇದ್ದಾನೆ, ವೆರಿ ಟ್ಯಾಲೆಂಟೆಡ್. ಫಸ್ಟ್ ಸಿನಿಮಾಗೆ ಅವನು ಸೈಮಾ ಸ್ಟೇಟ್ ಅವಾರ್ಡ್ 2 ತಗೊಂಡ. ಆಮೇಲೆ ತುಂಬಾ ಜನ ಇದ್ದಾರೆ ಮೇಡಮ್, ರಾಕೇಶ್ ಅಡಿಗ ಇದ್ದಾರೆ, ಮಿತ್ರ ಸರ್ ಇದ್ದಾರೆ, ವಜ್ರಧೀರ್ ಅವ್ರು ಇದ್ದಾರೆ, ಬೈಂದೂರ್ ಅವ್ರು ಇದ್ದಾರೆ, ಆಮೇಲೆ ಅವಿನಾಶ್, ಉಮಾಶ್ರೀ ಮೇಡಮ್, ಶರತ್ ಲೋಹಿತಾಶ್, ಭಾವನಾ ಅವ್ರು ಇದ್ದಾರೆ. ಸೊ ಇಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಅಂದ್ರೆ ನಾವೇನೋ ಒಂದು ಮಾಡಿರ್ತೀವಲ್ವ ಮೇಡಮ್, ಜನಕ್ಕೆ ಇಷ್ಟ ಆಗೋಂಥದ್ದೇ ಒಂದು ಮಾಡಿರ್ತೀವಿ. ಅದಕ್ಕೆ ತಕ್ಕನಾಗಿ ನಾವು ಅವ್ರವ್ರದೇ ಒಂದು ಫಸ್ಟ್ ಲುಕ್ ಪೋಸ್ಟರ್ಸ್ ಬಿಟ್ವಿ. ನಮ್ಮ ಸಿನಿಮಾ ಸ್ಪೆಷಾಲಿಟಿ ಅಂದ್ರೆ ಅದರಲ್ಲಿ ಕ್ಯಾರೆಕ್ಟರ್ ಡಿಸೈನ್ ಮಾಡ್ಕೊಂಡಿರೋದು ಡೈರೆಕ್ಟರ್. ಫಸ್ಟ್ ಟೈಮ್ ವಿಜಯ್ ಸರ್ನಾಗ್ಲಿ, ರಾಜ್ ಬಿ ಶೆಟ್ಟಿ ಅವ್ರನ್ನಾಗ್ಲಿ, ರಚಿತಾ ಮೇಡಮ್ ಆಗ್ಲಿ, ನೀವು ಹಿಂದೆಂದೂ ಕಾಣದೇ ಇರೋ ತರ ಅವರು ಈ ಸಿನಿಮಾದಲ್ಲಿ ಕಾಣಿಸ್ತಾರೆ. ಈ ಚಿತ್ರದ ಸ್ಪೆಷಾಲಿಟಿನೇ ಅದು ಮೇಡಮ್, ಕ್ಯಾರೆಕ್ಟರೈಸೇಷನ್. ಸರ್, ನೀವ್ ಹೇಳಿದಂತ ಇಷ್ಟು ತಾರಾ ಬಳಗ, ದೊಡ್ಡ ದೊಡ್ಡ ತಾರಾ ಬಳಗ. ಸೊ ಒಬ್ರು ಪ್ರೊಡ್ಯೂಸರ್ಗೆ ಇಷ್ಟು ದೊಡ್ಡ ತಾರಾ ಬಳಗ ಮೇಂಟೈನ್ ಮಾಡೋದು ಎಷ್ಟು ರಿಸ್ಕ್ ಅನ್ನಿಸ್ತು? 100% ರಿಸ್ಕ್ ಇದ್ದೇ ಇರುತ್ತೆ ಮೇಡಮ್. ಆಟೋಮೆಟಿಕಲಿ ಬಜೆಟ್ ಜಾಸ್ತಿ ಆಗುತ್ತೆ. ಬಟ್ ಏನಂದ್ರೆ ಎಂಡ್ ಆಫ್ ದ ಡೇ ನಾವು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ಬೇಕಂದ್ರೆ ನಾವು ಯಾವತ್ತೂ ಮೋಸ ಮಾಡಬಾರ್ದು ಮೇಡಮ್. ಸ್ಕ್ರೀನ್ಗೆ ಕೆಲವು ನಿರ್ಮಾಪಕರು ಸೋಲೋದಲ್ಲೇ ರೀಸನ್. ಎಲ್ಲ ಮಾಡ್ಬಿಟ್ಟು ಸ್ಕ್ರೀನ್ ಅದೇನು ಇದಾದ್ರೆ ಅದೆಲ್ಲ ಆಗಲ್ಲ ಮೇಡಮ್. ಸಿನಿಮಾಗೆ ಏನ್ ಬೇಕು ಅದ್ ಮಾಡ್ಲೇಬೇಕು ನಾವು. ಇವಾಗ ಒಂದು ತಾಟೋ ಬೇಕು ಅಂದ್ರೆ ಆ ತಾಟೋ ಇರ್ಬೇಕು. ನಮ್ಮ ಸಾರಥಿ ಫಿಲಮ್ ನೋಡಿದೀರಾ, 100-150 ಆಟೋಲ್ ನಾವು ಫಸ್ಟ್ ಸಾಂಗ್ ಮಾಡಿದ್ದು. ಅವತ್ತು ಕನ್ನಡದಲ್ಲಿ ಅಷ್ಟು ಆಟೋಗಳನ್ನ ಯೂಸ್ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ, 20-25 ಆಟೋಗಳನ್ನ ಬ್ಲಾಸ್ಟ್ ಮಾಡಿದ್ವಿ. ಸೊ ಅದ್ ಮಾಡಿದಕ್ಕೆ ನಿಮ್ಗೆ ಆ ಸಿನಿಮಾ ಅಷ್ಟು ಚೆನ್ನಾಗಿ ಕಂಡಿದ್ದು ಸ್ಕ್ರೀನ್ ಮೇಲೆ. ಸೊ ಕತೆ ಏನ್ ಡಿಮ್ಯಾಂಡ್ ಮಾಡುತ್ತೋ ಅದನ್ನ ಪ್ರೊಡ್ಯೂಸರು ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ಕೊಡಬೇಕು ಮೇಡಮ್, ಅದು ಮುಖ್ಯ ಆಗುತ್ತೆ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಈ ತರ, ಈಗ ಸಾರಥಿ ಸಿನಿಮಾದಲ್ಲಿ ಬ್ಲಾಸ್ಟ್ ಮಾಡಿದ್ದಾಗಿರ್ಬೋದು ಅಥವಾ ಕುದುರೆಗಳದ್ದು ತುಂಬಾ ದೊಡ್ಡ ಮಟ್ಟದ ಖರ್ಚಾಗಿದೆ. ಲ್ಯಾಂಡ್ ಲಾರ್ಡ್ ಅಲ್ಲಿ ಈ ರೀತಿಯಾದ ಖರ್ಚು ಏನೆಲ್ಲ ಆಯ್ತು ಸರ್? ನಮ್ಗೆ ಇದರಲ್ಲಿ ಮೇಜರ್ ಅಂದ್ರೆ ಸೆಟ್ಸ್ ಮೇಡಮ್. ಹಳ್ಳಿ ಸೆಟ್ಗಳು, ಸಿಟಿ ಸೆಟ್ಗಳು, ಜಾತ್ರೆ ಸೆಟ್ಗಳು ವಿಪರೀತ. ನೀವೊಂದು 2.5 ಗಂಟೆಲಿ 2.5 ಅವರ್ ಸಿನಿಮಾನು ನೀವು ಸೆಟ್ನೇ ನೋಡೋದು. ಸೊ ಅದೇ ಮೋಸ್ಟ್ ರಿಸ್ಕ್ ಪಾರ್ಟ್. ಯಾಕಂದ್ರೆ ಬರೀ ಸೆಟ್ ಹಾಕೋದಲ್ಲ, ಸೆಟ್ ನಿಮ್ಗೆ ನೈಜತೆಯಾಗಿ ಕಾಣಿಸ್ಬೇಕು, ರಿಯಲಿಸ್ಟಿಕ್ ಆಗಿರ್ಬೇಕು. ಯಾವ್ದೋ ಹಳ್ಳಿಗೆ ಕರ್ಕೊಂಡು ಹೋಗ್ದ್ರಪ್ಪ ನಮ್ಗೆ ಅಂತ ನಿಮ್ಗೆ ಅನ್ಸ್ಬೇಕು. ಸಾಂಗ್ ನೋಡಿದ್ರಲ್ಲ ಮೇಡಮ್, ಏನ್ ಅನ್ಸ್ತು ನಿಮ್ಗೆ? ಹಳ್ಳಿ ಸೊಗಡು, ಅದೊಂದು ಜೆನ್ಯೂನ್ ಲವ್. ಸಿನಿಮಾ ಪೂರ್ತಿ ನಿಮ್ಗೆ ಹಂಗೆ ಕಾಣಿಸುತ್ತೆ ಮೇಡಮ್. ಒಂದ್ ಹಳ್ಳಿ ಒಳಗಡೆ ಹೋಗಿ ಬಂದ್ರೇನೋ ಅನ್ನೋ ತರ ಫೀಲ್ ಆಗುತ್ತೆ. ಅದು ಇದ್ದೇ ಇರುತ್ತೆ. ಬಟ್ ಸಿನಿಮಾ ಕೂಡ ಹಾಗೇನೆ, ನಿಮ್ಗೆ ಪ್ರತಿಯೊಂದು ಸೆಟ್ ಅಲ್ಲಿ ನೀವೆಲ್ಲೋ ಹಳ್ಳಿ ಮಧ್ಯೆ ನಡ್ಕೊಂಡು ಹೋಗ್ತಾ ಇದೀರಾ, ಯಾವ್ದೋ ಪರ್ಸೆಗೆ ಬಂದಿದೀನಿ, ಜಾತ್ರೆಗೆ ಬಂದಿದೀನಿ, ಕುರಿ ಸಂತೆಗೆ ಬಂದಿದೀನಿ ಅಂತಾನೆ ಅನ್ಸುತ್ತೆ. ಅಷ್ಟು ಡೀಟೇಲಿಂಗ್ ಆಗಿ ನಾವು ವರ್ಕ್ ಮಾಡಿದೀವಿ ಮೇಡಮ್. ಈ 14 ವರ್ಷದ ಗ್ಯಾಪು, ಯಾಕಂತಂದ್ರೆ ಒಂದು ಸಿನಿಮಾ ಹಿಟ್ ಕೊಟ್ಟಾದ್ಮೇಲೆ ಅದೊಂದು ಅನ್ನಿಸ್ತಾ ಇರತ್ತೆ, ನಾನೇನು ಖಾಲಿ ಉಳ್ಕೊಂಡ್ಬಿಟ್ನಾ ಅಥವಾ ಇಂಡಸ್ಟ್ರಿ ಟಚ್ ಬಿಟ್ಟು ಹೋದ್ನಾ ಅಂತ. ಸೊ ನಿಮ್ಗೆ ಈ 14 ವರ್ಷದಲ್ಲಿ ಆ ತರ ಏನಾದ್ರು ಅನ್ನಿಸ್ತಿತ್ತಾ? ಖಂಡಿತ ಅನ್ಸಿರುತ್ತೆ ಮೇಡಮ್. ನಾವು ಆಲ್ಮೋಸ್ಟ್ ಎಷ್ಟು ಜನ ಡೈರೆಕ್ಟರ್ಗೆ ಅಡ್ವಾನ್ಸ್ ಕೊಟ್ಟು ವಾಪಸ್ ಇಸ್ಕೊಂಡಿದೀವಿ, ಕೆಲವರು ವಾಪಸ್ಸಿಗೆ ಕೊಟ್ಟಿಲ್ಲ. ಬಟ್ ಅದು ಇದ್ದೇ ಇರುತ್ತೆ ಮೇಡಮ್, ಮಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇರ್ತೀವಿ. ಬಟ್ ಆಗಿಲ್ಲ ಅಂದ್ರೆ ಅದು ನಮ್ಮ ಕೈಯಲ್ಲಿ ಇಲ್ಲ ಅಂತ, ಮಾಡ್ಲೇಬಾರ್ದು ಅಂತ ಕೂತಿದ್ವಿ. ಆವಾಗ ನಮ್ಮ ಮನೆಗೆ ಲ್ಯಾಂಡ್ ಲಾರ್ಡ್ ಬಂತು. ಸೊ ಸಿನಿಮಾ ಅನ್ನೋದು ಕೂಡ ಒಂದು ಋಣ ಮೇಡಮ್. ಆ ಋಣ ನಮ್ಗಿದ್ರೆ ನಮ್ನ ಆಟೋಮೆಟಿಕ್ ಆಗಿ ಕರ್ಕೊಂಡು ಹೋಗುತ್ತೆ. ಇವಾಗ ನೀವು ನೋಡಿದ್ರೆ ನಮ್ಮಲ್ಲಿರೋ ಸ್ಟಾರ್ ಕ್ಯಾಸ್ಟ್ ನ ಇವತ್ತಿನ ಮಟ್ಟಕ್ಕೆ ನೀವು ಇವ್ರನ್ನ ಸೇರಿಸಿ ಸಿನಿಮಾ ಮಾಡ್ತೀವಿ ಅಂದ್ರೆ ಅದು ಕನ್ಸು. ಯಾಕಂದ್ರೆ ಇವತ್ತು ಎಲ್ಲರಿಗೂ ಅವ್ರವ್ರದೇ ಒಂದು ಸಕ್ಸಸ್ ಸಿಕ್ಕಿದೆ, ಅವ್ರವ್ರದೇ ಒಂದು ಆಲೋಚನೆ, ಅವ್ರವ್ರದೇ ಒಂದು ಪ್ಲಾನ್ಸ್ ಅಲ್ಲಿ ಅವ್ರು ಇರ್ತಾರೆ. ನಾವು ಹೋಗಿ ಅವ್ರನ್ನೆಲ್ಲ ಸೇರಿಸಿ ಇವಾಗ ಮಾಡೋದಂತೂ ಭಾರಿ ಕಷ್ಟ ಆಗ್ತಾ ಇತ್ತು. ಸೊ ಅದೆಲ್ಲ ಋಣ ಮೇಡಮ್ ಅಷ್ಟೇ. ಅದಕ್ಕಿಂತ ನಾನೇನು ಹೇಳೋದ, ನಾನು ಹೆಚ್ಚಿಗೆ ನನಗೆ ಇದು ಸಾರಥಿ ಫಿಲಮ್ ಮಾಡ್ಬಿಟ್ಟಿದೀವಿ, ನಮ್ಮ ಹತ್ರ ಬಂದಿದೆ ಅಂತಲ್ಲ.
ಸಾರಥಿ ಫಿಲಮ್ ನಮ್ ಮಾಡಿರೋದಕ್ಕೆ ಜಡೇಶ್ ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ. ಬಟ್ ಏನಂದ್ರೆ ನಮಗೆ ಬರ್ದಿತ್ತು ಮೇಡಮ್ ಈ ಸಿನಿಮಾ ಸಾರಥಿ ಫಿಲಮ್ಸು ಹರ್ಷೇಶ್ವರಿ ಸಿನಿ ಪ್ರೊಡಕ್ಷನ್ ಸಾರಥಿ ಪಿಕ್ಚರ್ ಮಾಡಿದಂಥ ಬ್ಯಾನರ್ ಮಾಡಬೇಕು ಅನ್ನೋದು. ಸೊ ಆ ಕಾಲ ಎಲ್ಲ ಕೂಡ್ ಬಂದು ಮತ್ತೆ ಇಂಡಸ್ಟ್ರಿಗೆ ಬಂದು ಸಿನಿಮಾ ಮಾಡೋಣ ಅಂತ. ನಮಗೆ ಕಂಟಿನ್ಯೂಸ್ ಆಗಿ 5 ಸಿನಿಮಾ ಮಾಡಬೇಕು ಅನ್ನೋ ಇರೋದೇ ಇಲ್ಲ ಮೇಡಮ್. ನಮ್ಮ ಬ್ಯಾನರ್ಲಿ ಒಂದು ಸಿನಿಮಾ ಮಾಡಿದ್ರೆ 5 ವರ್ಷಕ್ಕಾದ್ರೂ ಸರಿ 10 ವರ್ಷಕ್ಕಾದ್ರೂ ಸರಿ ಸಿನಿಮಾ ಮಾಡಿದ್ರೆ ಜನ ನೆನ್ಪಿಟ್ಕೊಬೇಕು ಅಂತ ಸಿನಿಮಾ ಮಾಡಬೇಕು ಅನ್ನೋದಷ್ಟೇ ನಮ್ಮ ಆಸೆ. ಈಗ ನೀವ್ ಹೇಳ್ತಾ ಇರೋದು ನೆನ್ಪಿಟ್ಕೊಳ್ಳೋ ಅಂತ ಸಿನಿಮಾ ಮಾಡ್ಬೇಕು ಅಂತ. ಬಟ್ ಒಂದಷ್ಟು ಡೈರೆಕ್ಟರ್ಗಳಿಗೆ ದುಡ್ಡು ಕೊಟ್ಟು ವಾಪಸ್ ತಗೊಂಡಿದ್ವಿ, ಒಂದಷ್ಟು ಡೈರೆಕ್ಟರ್ಗಳು ಕೊಟ್ಟಿಲ್ಲ ಅಂತ. ಏನಾಯ್ತು ಇಲ್ಲಿ? ಅಂದ್ರೆ ಸ್ಟೋರಿ ಇಷ್ಟ ಆಗ್ಲಿಲ್ವಾ? ಯಾವ ತರ ಆಯ್ತು ಪರಿಸ್ಥಿತಿ? ಮೇಡಮ್ ಅದೇ ಮೇಡಮ್, ಕಮಿಟ್ಮೆಂಟ್ಸ್ಗಳು ಹಾನರ್ ಆಗ್ಲಿಲ್ಲ ಅಲ್ಲೆಲ್ಲ. ಮಾಡ್ತೀವಿ 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 ಅಂತ ಒಂದಷ್ಟು ಜನ ಹೀರೋಗಳನ್ನ ಮನೇಲಿ ಕೂಡ್ಸಿದ್ರು. ಅವ್ರ ರಿಲೇಷನ್ ನಮ್ದು ಹಾಳಾಯ್ತು ಅವ್ರ ಜೊತೆ. ಇನ್ನೊಬ್ರು ಡೈರೆಕ್ಟ್ ಆಗಿ ಪಾಪ ನಿಮ್ಗೆ ಹೆಸರು ಹೇಳ್ತೀನಿ, ಸಂತೋಷ್ ಆನಂದರಾಮ್ ಅವ್ರೊಬ್ಬರೇ ಮೇಡಮ್ ನಾವು ಕೊಟ್ಟಿದ್ದು ಅಡ್ವಾನ್ಸ್ನ ವಾಪಸ್ ಕೊಟ್ಟಿದ್ದು. ರಾಮಾಚಾರ್ಯ ಆದ್ಮೇಲೆ ಅವ್ರನ್ನ ಭೇಟಿ ಮಾಡಿ ನಮ್ಮ ಬ್ಯಾನರ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ವಿ. ಆಯ್ತು ಸರ್ ಅಂತ ಅದಾದ್ಮೇಲೆ ಬೊಂಬಾಳೆ ಅವರು ಇಲ್ಲ ಸರ್ ನಾನು ಮಾಡೋಕ್ಕಾಗಲ್ಲ ಅಂತ ಜೆನ್ಯೂನ್ ಆಗಿ ಫೋನ್ ಮಾಡ್ಬಿಟ್ಟು ಅಡ್ವಾನ್ಸ್ ವಾಪಸ್ ಹಾಕಿದ್ ಮನುಷ್ಯ ಅವರು. ಗ್ರೇಟ್. ಈ ಇಂಡಸ್ಟ್ರಿಲಿ ಇಂಥವ್ರು ಒಬ್ರು ನಿರ್ದೇಶಕರು ಇಷ್ಟು ಕಮಿಟ್ಮೆಂಟ್ ಇರೋರು ಇರ್ತಾರೆ ಅಂತ. ಆಮೇಲೆ ತುಂಬಾ ಕತೆಗಳು ಕೇಳಿದ್ವಿ, ಕತೆಗಳು ಇಷ್ಟ ಆಗಿಲ್ಲ. ಚಕ್ರವರ್ತಿ ನಾವೇ ಮಾಡ್ಬೇಕಾಗಿತ್ತು, ಕಾರಣಾಂತಗಳಿಂದ ಅದನ್ನೂ ಮಾಡೋಕ್ಕಾಗಿಲ್ಲ. ಸೊ ಸಾಕು ಬೇಡ ಅಂತ ನಾವೇ ನಿಲ್ಸ್ಬಿಟ್ಟಿದ್ವಿ, ಸ್ಟಾಪ್ ಮಾಡ್ಬಿಟ್ಟಿದ್ವಿ. ಅಂದ್ರೆ ನೀವೀಗ ಡೈರೆಕ್ಟರ್ಗಳಿಗೆ ಕೊಟ್ಟಿರೋ ಅಂತ ದುಡ್ಡಲ್ಲಿ ಎಷ್ಟು ಲಾಸ್ ಆಗಿದೆ ಸರ್ ನಿಮ್ಗೆ? ಲಾಸ್ ಆಗೇ ಆಗಿರುತ್ತೆ ಮೇಡಮ್. ಅವತ್ತು ಏನಿರ್ತೋ ಅದ್ ನಾವು ಕೊಟ್ಟಿರ್ತೀವಿ ಅಡ್ವಾನ್ಸ್ ಅಂತ, ಕತೆ ಮಾಡಕ್ಕೆ, ರೂಮ್ ಹಾಕಕ್ಕೆ, ಅದ್ ಮಾಡಿರ್ತೀವಿ, ಅದ್ ಲಾಸ್ ಆಗಿರುತ್ತೆ ಅಷ್ಟೇ. ಈಗ ಸದ್ಯಕ್ಕೆ ಸಿನಿಮಾ ಬರ್ತಿದೆ, ಫೈನಾನ್ಸ್ ಎಲ್ಲ ಹೇಗಿದೆ? ಅಂದ್ರೆ ನೀವೇ ಸ್ವಂತದಲ್ಲಿ ಮಾಡ್ತಾ ಇದ್ದೀರಾ ಅನ್ನೋ ಒಂದು, ಬೇರೆ ಯಾರನ್ನು ಇನ್ವಾಲ್ವ್ ಮಾಡ್ಕೊಂತಿಲ್ಲ ಅನ್ನೋದು. ಈ ಫೈನಾನ್ಸ್ ವಿಚಾರದಲ್ಲಿ ನಿಮ್ಮ ರಿಸ್ಕ್, ನಿಮ್ ದಾರಿ ಹೇಗಿತ್ತು ಅಂತ? ಫೈನಾನ್ಸ್ ವಿಚಾರದಲ್ಲಿ ನಮ್ದು 100% ರಿಸ್ಕ್ ಮೇಡಮ್. ಯಾಕಂದ್ರೆ ಇವತ್ತು ಗಾಂಧಿನಗರ ಫೈನಾನ್ಸ್ ಎಲ್ಲ ಆಲ್ಮೋಸ್ಟ್ ನಿಂತೋಗಿದೆ. ಯಾರು ಸಿನಿಮಾಗಳಿಗೆ ಅಷ್ಟು ಫೈನಾನ್ಸ್ ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಸಿನಿಮಾದಲ್ಲಿ ಫೈನಾನ್ಸ್ ಕೆಲವೊಂಥರ ಹೆಂಗಿರುತ್ತೆ ಅಂದ್ರೆ ನೀವು ಸಿನಿಮಾ ಬರ್ಕೊಡ್ಬೇಕಾಗುತ್ತೆ. ನೆಗೆಟಿವ್ ರೈಟ್ಸ್ ಮೇಲೆ ಸಿನಿಮಾ ಫೈನಾನ್ಸ್ ಕೊಡೋದು. ಸೊ ರಿಲೀಸ್ ಮುಂಚೆ ನೀವು ಅಮೌಂಟ್ ಕ್ಲಿಯರ್ ಮಾಡಿದ್ರೆ ನೀವು ರಿಲೀಸ್ ಮಾಡ್ಬೋದು. ಇಲ್ಲ ಅವ್ರು ರಿಲೀಸ್ ಮಾಡ್ಬಿಟ್ಟು ಅವರು ನಾವೇನ್ ಸಾಲ ತಗೊಂಡಿರ್ತೀವಿ ಅಮೌಂಟ್ ತಗೊಂಡು ಮಿಕ್ಕಿದ್ದು ನಮ್ಗೆ ವಾಪಸ್ ಕೊಡ್ತಾರೆ. ಸೊ ಈ ರೀತಿನೇ ಎಷ್ಟೊಂದು ಸಿನಿಮಾಗಳು ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಪ್ರೊಡ್ಯೂಸರ್ಗೆ ದುಡ್ಡು ಬಂದಿಲ್ಲ, ಬಟ್ ಸಿನಿಮಾ ಹಿಟ್ ಆಗಿದೆ ಅನ್ನೋದು ಇದೇ ರೀಸನ್ಗೆ. ಯಾವೊಬ್ಬ ನಿರ್ಮಾಪಕ ಕಡೆವರೆಗೂ ಫೈಟ್ ಮಾಡ್ಕೊಂಡು ಬಂದು ಲಾಸ್ಟ್ ಅಲ್ಲಿ ಫೈನಾನ್ಸ್ ತಗೊಂತಾನ ಅವ್ನು ಸೋತೋಗ್ಬಿಡ್ತಾನೆ ಮೇಡಮ್. ಯುದ್ಧನ ಧೈರ್ಯ ತಗೊಬೇಕು. ಆಗಿದ್ದಾಗ್ಲಿ ಅಂತ ರಿಸ್ಕ್ ತಗೊಂಡು ನಾವು ಮಾಡಿದಾಗ ಅಟ್ಲೀಸ್ಟ್ ನಮ್ ಕಾಸು ನಮಗೆ ವಾಪಸ್ ಬರುತ್ತೆ. ಯಾಕಂದ್ರೆ ನಮ್ಗೊಂದು ಆಸೆ ಇರುತ್ತಲ್ಲ ಮೇಡಮ್, ಎಲ್ಲಾ ನಿರ್ಮಾಪಕನು ಕನ್ಸ್ ಕಾಣ್ತಾ ಇರ್ತಾರೆ, ನಮ್ದು ಹಿಂಗಾಗ್ಬಿಡುತ್ತೆ, ಅಷ್ಟು ಕೋಟಿ ಕಲೆಕ್ಷನ್ ಆಗುತ್ತೆ, ಇಷ್ಟು ಕೋಟಿ ಕಲೆಕ್ಷನ್ ಆಗುತ್ತೆ ಅಂತ. ಇವತ್ತು ಜನರನ್ನ ಥಿಯೇಟರ್ ಕರ್ಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಮುಂಚೆ ಎಲ್ಲ ನಾನು ನೋಡ್ದಂಗೆ ಮೇಡಮ್, ನಾನು PUC ಎಲ್ಲ ಶೇಷಾದ್ರಿಪುರಂ ಕಾಂಪೋಸಿಟ್ ಕಾಲೇಜಲ್ಲಿ ಓದಿದ್ದು. ಸೆಂಟ್ರಲ್ ನಮ್ಗೆ 12:30 ನನ್ನ ಕಾಲೇಜ್ ಮುಗಿತಾಯಿತ್ತು, 7:30 to 12:30 ನಾನು ಬಸ್ ಹತ್ರ 1:15 ಮೆಜೆಸ್ಟಿಕ್. ಒಂದು ಪಿಕ್ಚರ್ ನೋಡಿ 4 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ವಿ. ನಾವು ಸುಮ್ಮನೆ ಒಂದು ಗೋಡೆ ಮೇಲೆ ಅಂಟಿಸಿರೋ ಪೋಸ್ಟ್ ನೋಡ್ಕೊಂಡು ಸಿನಿಮಾ ನೋಡಕ್ ಹೋಗ್ತಾ ಇದ್ವಿ. ನೀವು 100 ಪೋಸ್ಟ್ ಕೊಡಿರಿ, 25 ಹೋಲ್ಡಿಂಗ್ ಹಾಕಿ, ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಡಿ, ಇವತ್ತು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಮೇಡಮ್. ನೀವೇ ನೋಡ್ತಾ ಇದ್ದೀರಾ, ಹೊಸೊಬ್ರು ಎಷ್ಟು ಅವರು ಪ್ರಮೋಷನ್ ಮಾಡ್ತಾರೆ, ಎಷ್ಟು ಅಡ್ವರ್ಟೈಸ್ಮೆಂಟ್ಗಳು ಕೊಡ್ತಾರೆ. ಸೊ ಹೆಂಗಾಗ್ಬಿಟ್ಟಿದೆ ಅಂದ್ರೆ ವಿಪರೀತ ಕಾಂಪಿಟೇಷನ್ ಮೇಡಮ್. ಅಷ್ಟು ದೊಡ್ಡ ಪೋಸ್ಟ್ರು ಹೋಲ್ಡಿಂಗ್ಸ್ ಇಂದ ಕೈ ಅಗಲ ಫೋನಿಗೆ ಬಂದ್ಬಿಟ್ಟಿದೆ ಇವಾಗ. ಈ ಫೋನಲ್ಲಿ ಡಿಸೈಡ್ ಮಾಡ್ತಾನೆ ಅವ್ನು ಈ ಸಿನಿಮಾ ನೋಡ್ಬೇಕೋ ಬೇಡವೋ ಅಂತ. ಇಂಟ್ರೆಸ್ಟ್ ಆದ್ರೆ ಒಂದು 20 ಸೆಕೆಂಡ್ ನೋಡ್ತಾನೆ, ಇಲ್ಲ ಟಕ್ ಅಂತ ಸ್ವೈಪ್ ಮಾಡ್ಬಿಡ್ತಾನೆ ಮೇಡಮ್. ಅಲ್ಲಿಗೆ ಬಂದ್ಬಿಡಿದೆ ಇವತ್ತು ಸಿನಿಮಾ. ಅಂಥದ್ರಲ್ಲೂ ನೀವು ಅವನ್ನ ಎಕ್ಸೈಟ್ ಮಾಡ್ಬೇಕಂದ್ರೆ ತುಂಬಾ ಎಫರ್ಟ್ಸ್ ಬೇಕಾಗುತ್ತೆ ಮೇಡಮ್. ಸುಮ್ಮನೆ ಅಂತೂ ಸಿನಿಮಾ ರೀಚ್ ಮಾಡಕ್ ಆಗಲ್ಲ. ಇವಾಗ ರಾಜ್ ಬಿ ಶೆಟ್ಟಿ ಅವ್ರಿಗೆ ಶೆಟ್ಟಿಗೆ ಹೆಂಗ್ ಗೆದ್ದು ಬಿಡ್ತು ಅಂದ್ರೆ ಅವ್ರ ಎಫರ್ಟ್ ಎಷ್ಟಿರುತ್ತೆ ಅಂತ ಯೋಚನೆ ಮಾಡಿ ಮೇಡಮ್. ಅದನ್ನ ತಿಳ್ಕೊಳ್ಳಿ, ಅದನ್ನ ಹೇಗ್ ಮಾಡಿದ್ರು ಅಂತ ತಗೊಳ್ಳಿ, ಅಪ್ರಿಶಿಯೇಟ್ ಮಾಡಿ. ಇವಾಗ ಅವ್ರು ಯಾರೋ ಮಾಡ್ತಾರೆ, ಇನ್ನೊಬ್ರು ಯಾಕೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಏನೋ ಇದೆ, ಅವ್ರ ಏನೋ ಒಂದು ರಿಸರ್ಚ್ ಮಾಡಿದ್ದಾರೆ, ಅದಕ್ಕೊಂದಷ್ಟು ಟೈಮ್ ಕೊಟ್ಟಿದ್ದಾರೆ. ಖುಷಿ ಅಲ್ವಾ ಮೇಡಮ್? ಜನನೇ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಹೀರೋನ ಇಲ್ದಿರೋ ಸಿನಿಮಾ 100 ಕೋಟಿ ಕಲೆಕ್ಷನ್ ಆಗುತ್ತೆ ಅಂದ್ರೆ ಯೋಚನೆ ಮಾಡಿ. ಯಾವ ಸ್ಟಾರ್ ನಟರು ಇದ್ರು ಮೇಡಮ್ ಸೂಫ್ರಮ್ ಶೋ ಅಲ್ಲಿ? ಅದರಲ್ಲಿ ಏನಂದ್ರೆ ಜನಕ್ಕೆ ನಾವು ಮುಟ್ಸೋದ್ರಲ್ಲಿ ಎಲ್ಲೋ ವಿಫಲರಾಗ್ತಾ ಇದೀವಿ ಅಂತ ಅನ್ಸುತ್ತೆ. ಸೊ ಇವತ್ತು ಜನ ಬರೀ ಸಿನಿಮಾ ನಾವು ಮಾಡೋದಲ್ದಿರ ಜನಕ್ಕೆ ರೀಚ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ನಾನು ಹೇಳೋದು ಫೈನಾನ್ಸ್ ಅನ್ನೋದು ಒಂದು ದೊಡ್ಡ ಕಾಯಿಲೆ ಮೇಡಮ್. ತಗೊಂಡ್ರೆ ಒಂಥರ ರಿಸ್ಕು, ತಗೊಂಡಿದ್ರೆ ಇನ್ನೊಂಥರ ರಿಸ್ಕು. ಇಡೀ ನಿಮ್ಮ ಮನೆಯಿಂದ ದುಡ್ಡು ಹಾಕ್ಬೇಕು, ಬರುತ್ತೋ ಇಲ್ವೋ ಅನ್ನೋ ಗ್ಯಾರಂಟಿ ಇರಲ್ಲ ನಿಮಗೆ. ಸೊ ಸಿನಿಮಾ ಅಂದ್ರೆ ರಿಸ್ಕ್ ಇರುತ್ತೆ, ಬಟ್ ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೊಬೇಕು ಮೇಡಮ್. ನಾನು ಎಷ್ಟು ರಿಸ್ಕ್ ತಗೊಂಡ್ರೆ ನಾನು ಎಷ್ಟು ಸೇಫ್ ಆಗಿರ್ತೀನಿ. ಕೆಲವೊಂದ್ಸರಿ ಏನಾಗುತ್ತೆ, ಸಿನಿಮಾ ಡಿಮ್ಯಾಂಡ್ ಮಾಡುತ್ತೆ ಮೇಡಮ್, ಸಿನಿಮಾ ಕೊಡ್ಲೇಬೇಕಾಗುತ್ತೆ. ನೀವು ಸಿನಿಮಾ ಕೊಟ್ಟಿಲ್ಲ ಅಂದ್ರೆ ಸಿನಿಮಾ ಸ್ಕ್ರೀನ್ ಮೇಲೆ ಅನ್ಯಾಯ ಕಾಣಿಸುತ್ತೆ. ಅಯ್ಯೋ ಇದು ಇನ್ನೊಂಚೂರು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತಲ್ಲ ಅಂತ. ಸೊ ಎಲ್ಲ ಪ್ರೊಡ್ಯೂಸರ್ಸು ನಾನು ಹೇಳೋದೇನಂದ್ರೆ ಮೇಡಮ್, ಆದಷ್ಟು ಫೈನಾನ್ಸ್ ಇಲ್ದಂಗೆ ಸಿನಿಮಾ ಮಾಡಿದ್ರೆ ನಮ್ಮ ವಸ್ತು ನಮ್ಮ ಹತ್ರನೇ ಇರುತ್ತೆ, ಇಲ್ಲ ಕಡಿಮೆ ಅಮೌಂಟಲ್ಲಿ ಕಳ್ಕೊಂತಾರೆ ಅಷ್ಟೇ.
ಗಾಂಧಿನಗರದ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥಕೊಂಡಿದ್ದೀರಾ. ಫೈನಾನ್ಸ್ ಬಗ್ಗೆ ಗೊತ್ತು, ಸಿನಿಮಾ ಈಗ ಏನಾಗ್ತಿದೆ, ಇಂಡಸ್ಟ್ರಿ ಏಳು ಬೀಳಿ ಎಲ್ಲ ಗೊತ್ತು. ನಿಮ್ಮ ಸಿನಿಮಾನ ಜನರಿಗೆ ರೀಚ್ ಮಾಡಿಸ್ಬೇಕು, ಹಾಗೆ ನಿಮ್ಮ ದುಡ್ಡು ನಿಮ್ಮ ಹತ್ರ ಉಳಿಬೇಕು. ಯಾವ ತರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ? ಎಲ್ಲ ನಡೀತಾ ಇದೆ ಮೇಡಮ್. ಈಗ 45 ಮತ್ತೆ ಮಾರ್ಕ್ ಹೋದ ವಾರ ರಿಲೀಸ್ ಆಗಿರೋದ್ರಿಂದ ಅವ್ರದ್ದು ಒಂದು ವಾರ ಪ್ರಮೋಷನ್ ಕಂಟಿನ್ಯೂಸ್ ಆಗಿರುತ್ತೆ. ಸೊ ನಾವು ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು. ಯಾಕಂದ್ರೆ ಕಂಟಿನ್ಯೂಸ್ ಆಗಿ 4 ಜನ ಪ್ರಮೋಷನ್ ಮಾಡಿದ್ರೆ ಜನನು ಕನ್ಫ್ಯೂಸ್ ಆಗ್ತಾರೆ ಯಾವ ಸಿನಿಮಾ ನೋಡಬೇಕು ಅಂತ. ಸೊ ಇವರಿಬ್ಬರದ್ದು ಮುಗಿದ್ಮೇಲೆ ಜನವರಿಲಿ 23ಕ್ಕೆ ನಮ್ದು ಒಂದೇ ಸಿನಿಮಾ ಇದೆ. ಸೊ ಜನವರಿ 1ರಿಂದ ನಮ್ಮ ಸಿನಿಮಾ ಪ್ರಮೋಷನ್ ಸ್ಟ್ರೈಟ್ ಅಂತಾರೆ ಫುಲ್ ಫ್ಲೆಡ್ಜಲ್ಲಿ ಸ್ಟಾರ್ಟ್ ಆಗುತ್ತೆ ಮೇಡಮ್. ಹೀರೋ ಸರ್ ಒಂದಷ್ಟು ಊರುಗಳಿಗೆ ವಿಸಿಟ್ ಮಾಡ್ತಾರೆ, ಮೇಡಮ್ ಒಂದಷ್ಟು ಊರು ವಿಸಿಟ್ ಮಾಡ್ತಾರೆ, ನಾವು ಒಂದಷ್ಟು ರ್ಯಾಲಿಗಳು ಪ್ಲಾನ್ ಮಾಡಿದ್ದೀವಿ. ಈ ಸರಿ ಅವ್ರ ನೆಚ್ಚಿನ ನಟರನ್ನ ಜನರ ಮಧ್ಯೆನೇ ಇಳಿಸೋಣ ಅಂತ ಪ್ಲಾನ್ ಮಾಡಿದ್ದೀವಿ ಮೇಡಮ್. ಏನಾಗುತ್ತೆ, ಪ್ರತಿ ಸರಿ ಟಿವಿಲಿ ನೋಡೋದು, ಫೋನಲ್ಲಿ ನೋಡೋದು, ಅವ್ರಿಗೂ ಒಂದು ಆಸೆ ಇರುತ್ತೆ ನಮ್ಮ ನೆಚ್ಚಿನ ನಟರನ್ನ ನಾವು ಲೈವ್ ಆಗಿ ಕಣ್ತುಂಬ ತಗೊಬೇಕು, ಫೋಟೋ ತಗೊಬೇಕು ಅಂತ. ಸೊ ಈ ಸರಿ ಲ್ಯಾಂಡ್ ಲಾರ್ಡ್ ಚಿತ್ರತಂಡದಲ್ಲಿರೋ ಎಲ್ಲ ನಟರನ್ನು ಅಭಿಮಾನಿಗಳ ಹತ್ರನೇ ಕರ್ಕೊಂಡೋಗಿ ಅಭಿಮಾನಿಗಳ ಹತ್ರನೇ ಪ್ರಚಾರ ಮಾಡ್ಸೋಣ ಅಂತ ಒಂದು ಪ್ಲಾನ್ ನಡೀತಾ ಇದೆ. ಅದಕ್ಕೆಲ್ಲ ಒಂದು ಸ್ವಲ್ಪ ರೋಡ್ ಮ್ಯಾಪು, ಸೊ ಏನಂತ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಮೇಡಮ್. ತುಂಬಾ ಚೆನ್ನಾಗಿ ಪ್ರಮೋಷನ್, ಆಲ್ಮೋಸ್ಟ್ ಕರ್ನಾಟಕ ಕವರ್ ಮಾಡ್ತೀವಿ ಮೇಡಮ್. ಅಂದ್ರೆ ಇವಾಗ ಅಕ್ಕಪಕ್ಕ ಜಿಲ್ಲೆ ಸೇರಿಸಿ ಒಂದು ಜಿಲ್ಲೆ ಆ ಥರ ಪ್ಲಾನ್ ಮಾಡ್ತೀವಿ. ಈ ಸಿನಿಮಾ ಮಾಡೋದಕ್ಕೆ ನೀವು ಕತೆನ ನೀವೇ ಮುತುವರ್ಜಿ ವಹಿಸ್ಕೊಂಡು ಆಯ್ಕೆ ಮಾಡಿರುವಂತದ್ದು ಅನ್ನೋ ಒಂದು ಮಾತು ಕೇಳ್ಪಟ್ವಿ. ಸೊ ನಿಮ್ಮ ಥಾಟ್ ಹೇಗಿರುತ್ತೆ ಕತೆ ಆಯ್ಕೆ ಮಾಡ್ಬೇಕಾದ್ರೆ? ಜಡೇಶ್ ಹಂಪಿ ಅವರು ಬಂದಾಗ ನೀವ್ ಏನ್ ಯೋಚನೆ ಮಾಡಿದ್ರಿ? ಅಂದ್ರೆ ಏನಂದ್ರೆ ಮೇಡಮ್, ನೀವು ಕತೆ ಕೇಳುವಾಗ ನೀವು ಎಕ್ಸೈಟ್ ಆಗ್ಬೇಕು ಮೇಡಮ್. ಫಸ್ಟ್ ಆಫ್ ಆಲ್ ಏನಂದ್ರೆ, ಒಬ್ಬ ನಿರ್ಮಾಪಕ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾ ನೋಡಬೇಕು, ವಾರಕ್ಕೆ 2 ಸಿನಿಮಾ ನೋಡಬೇಕು. ಅವಾಗ ಮಾತ್ರ ನಿಮ್ಗೆ ಒಂದು ಕತೆ ಜಡ್ಜ್ಮೆಂಟ್ ತಗೊಳಕ್ ಸಾಧ್ಯ. ನೀವು ಪಿಕ್ಚರ್ ನೋಡೇ 1 ವರ್ಷ 10 ತಿಂಗಳಾಗಿದೆ ಬಂದು ಕತೆ ಹೇಳಿದ್ರೆ ನಿಮ್ಗೆ ಆಟೋಮೆಟಿಕ್ ಎಕ್ಸೈಟ್ ಆಗ್ಬಿಡುತ್ತೆ. ನಿಮ್ ಸಿನಿಮಾಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಿರಲ್ಲ. ಸೊ ಪ್ರೊಡ್ಯೂಸರ್ ಅಪ್ಡೇಟ್ ಆಗ್ಬೇಕು ಮೇಡಮ್. ಜಾನರ್ ಬಗ್ಗೆ ತಿಳ್ಕೊಬೇಕು. ಜಾನರ್ಗಳಂದ್ರೆ ಏನು, ಎಷ್ಟು ತರಹದ ಕತೆಗಳು ಬರುತ್ತೆ, ಇವಾಗ ಯಾವ ಟ್ರೆಂಡಿಂಗ್ ಅಲ್ಲಿದೆ. ಇವಾಗ 80s ಪೀರಿಯಾಡಿಕ್ ಸ್ಟೋರಿಗಳು ತುಂಬಾ ಟ್ರೆಂಡಿಂಗ್ ಅಲ್ಲಿದೆ. ಏನ್ ರೀಸನ್ ಅಂದ್ರೆ, ಇವತ್ತು ಜೆನ್ಸಿ ಅಂತ ನಾವೇನ್ ಕರಿತೀವಿ ಅವ್ರೇನು ನೋಡಿಲ್ಲ. ಇವಾಗ ನಾವು 90s ಕಿಡ್ ಮೇಡಮ್. ಇಷ್ಟು ದಪ್ಪ ಮಾನಿಟರ್ ಇಂದ ಇವತ್ತು ಇಷ್ಟು ಸ್ಮಾರ್ಟ್ ಫೋನಿಗೆ ಬಂದಿದೆ. ಅವತ್ತು ಲ್ಯಾಂಡ್ ಲೈನ್ ಬಿಟ್ರೆ ಇನ್ನೊಂದು ಫೋನ್ ಇರಲಿಲ್ಲ, ಪೇಜರ್ ಇತ್ತು. ಇವತ್ತು ಇವ್ರು ಯಾರಿಗೂ ಗೊತ್ತಿಲ್ಲ ಅದು. ಸಿನಿಮಾದಲ್ಲಿ ತೋರಿಸ್ತಾ ಇದೆಲ್ಲ ಇತ್ತ ಅಂತ ಇವಾಗ ಎಕ್ಸೈಟ್ ಆಗ್ತಾ ಇದ್ರು. ಸೊ ಇದೊಂದಷ್ಟು ವರ್ಷ ನಡೀತು, ಇದು ಕಂಟಿನ್ಯೂಸ್ ಆಗಿರಲ್ಲ.